ಇಲ್ದಲೇ ಇರೋ ಮುಹೂರ್ತದಲ್ಲಿ ಆಗ ಮದುವೆ ಆಯಿತು. ಈಗ ಅವ್ರಿಗೋಸ್ಕರ ಇಟ್ಟಿರೋ ಮುಹೂರ್ತದಲ್ಲಿ ಮತ್ತೆ ಮದುವೆ. ಏನು ವಿಪರ್ಯಾಸ! ಏನು ಯೋಚನೆ ಮಾಡಬೇಡಿ, ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ. ಯಾವ ಪಾಪಿಗಳ ಕೆಟ್ಟ ದೃಷ್ಟಿನೂ ನಮ್ಮ ವಿದ್ಯಾವಿನಾಯಕರ ಮೇಲೆ ಬೀಳೋಲ್ಲ. ಹಾಗೊಂದು ವೇಳೆ ಬಿದ್ದರೂ ಮಂಜಿನ ಹಾಗೆಲ್ಲ ಕರಗಿ ಹೋಗುತ್ತೆ. ತಾಳಿ ಪೂಜೆ ಮಾಡಿಸ್ಬೇಕಲ್ವಾ? ಹ್ಞೂ, ಗೌರಿ ಪೂಜೆ ಮಾಡೋಕ್ಕೆ ಮುಂಚೆ ಅಷ್ಟಲಕ್ಷ್ಮಿಯರ ಪೂಜೆ ಮಾಡಿಸ್ತಿದ್ದೀವಿ. ನಾಳೆ ಮನಸ್ಸಂದ ದೇವರ ತಾಳಿ ಪೂಜೆ ಮಾಡಿ ಆಮೇಲೆ ಮರುಮಾಂಗಲ್ಯ ಧಾರಣೆ ಮಾಡಿಸ್ತೀವಿ. ಯಾಕ್ರಿ ಆಗ್ಲೇ ಮರ್ತ್ಬಿಟ್ರಾ? ಇಲ್ಲಪ್ಪ, ಹಾಗೇನಿಲ್ಲ. ನಿನಗೆ ನೆನಪಿದೆಯೋ ಇಲ್ವೋ ಅಂತ ಒಂದು ಸಣ್ಣ ಟೆಸ್ಟ್ ಮಾಡಿದೆ ಅಷ್ಟೇ. ಹೌದಾ? ಏನೋ ಸರೋಜ, ನಮ್ಮ ಕಣ್ಮುಂದೆ ಹುಡುಗರು ಸುಖವಾಗಿ ಸಂತೋಷವಾಗಿದ್ರೆ ಅಷ್ಟು ಸಾಕು ಕಣೆ. ಏನು ಯೋಚನೆ ಮಾಡಬೇಡಿ, ಒಳ್ಳೆ ಲಗ್ನ ಇಟ್ಕೊಟ್ಟಿದ್ದಾರೆ. ದೇವತೆಗಳಿಗೆ ಲಗ್ನ ಆಗಿರೋ ಮುಹೂರ್ತ ಅಂತೆ ಅದು. ನಮ್ಮ ವಿದ್ಯಾ ದೇವತೆಗಳ ತರಹನೇ ಅಲಂಕಾರ ಮಾಡ್ಕೊಂಡಿರ್ತಾಳೆ. ನಮ್ಮ ವಿನಾಯಕನು ಗಂಧರ್ವನ್ ಥರ ಅಲಂಕಾರ ಮಾಡ್ಕೊಂಡಿರ್ತಾನೆ. ಸರೋಜ, ಇವತ್ತು ನಮ್ಮ ಮನೇಲಿ ದೇವತೆಗಳ ಥರನೇ ಮದುವೆ ಆಗುತ್ತೆ ಅಲ್ವಾ? ಹೌದು ರೀ, ನೋಡೋಕೆ 2 ಕಣ್ಣು ಸಾಲದು ನೋಡಿ. ಹೌದು, ಬಾ. I wanna see my darling, I wanna hug my darling. Islamia, Namibia, ಆಮೇಲೆ ಆಸ್ಟ್ರೇಲಿಯಾ, ಇಡೀ ಭೂಮಿಯ ಸೊಬಗನು ನಾಚಿಸೋ ಬೆಡಗಿಯ. ರಕ್ಷಾ ಬೇಬಿ, ಎಲ್ಲೋಗಿದ್ದೆ ಬೆಳಗಿಂದ? ಕಾಣಿಸ್ತಾನೆ ಇರಲಿಲ್ಲ. ಮಾಡಕ್ಕೆ ಕೆಲಸ ಇಲ್ಲ, ತಡ್ಕೊಳಕ್ ಮನ್ಸಿಲ್ಲ. ನನ್ನ ಕೋಪಕ್ಕೆ ಈ ಮನೆ ಉರಿದೋಗ್ಬಾರ್ದು ಅಂತ ಸೈಲೆಂಟಾಗಿ ಸೈಡ್ಗಿದ್ದೀನಿ. ಏನು ಡೈಲಾಗ್ ಹೊಡೆದೆ ಬೇಬಿ, ಆದರೆ ನಂಗೆ ಅರ್ಥ ಆಗಿಲ್ಲ. ಬೋರ್ ಆಗ್ತಿದೆ ಅಂದೆ. ಓಹ್, ನೀನು ಇಷ್ಟ ಹೇಳಿದ್ರೆ ಸಾಕು ಬಿಡು, ನಾನು ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ನೀನು ಬೋರ್ ಆಗೋದಕ್ಕೆ ನಾನು ಏನು ಮಾಡ್ಬೇಕು ಹೇಳು? ಗೊತ್ತಲ್ಲ, ನಾನು ಏನು ಬೇಕಾದರೂ ಮಾಡ್ತೀನಿ. ನಿನ್ನ ಕಣ್ಣಲ್ಲಿ ತೋರಿಸಿದ್ದು ನಾನು ಸೆಕೆಂಡಲ್ಲಿ ಮಾಡ್ಬಿಡ್ತೀನಿ. ಸರಿ,